ಈ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಕೇಂದ್ರದಿಂದ ಸೂಚನೆ ಬಂದ್ಬಿಡುತ್ತೆ, ಫೋನ್ ಕಾಲ್ ಬಂದಿರುತ್ತೆ, ನಾಗಪುರದವರು, ಈ ತರದೆಲ್ಲ ನೀವು ಕಾಂಗ್ರೆಸ್ನವ್ರು ಆರೋಪ ಮಾಡ್ತಿದ್ದೀರಿ. ಸುನಿಲ್ ಕುಮಾರ್ ಅವರು ಸೇರಿದ ಹಾಗೆ ಹಲವು ಬಿಜೆಪಿ ನಾಯಕರು ಒಂದು ಉಲ್ಲೇಖ ಮಾಡಿದ್ರು, ಹಂಗಾರೆ ಯಾವಾಗಿಂದ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಿ ಅಂತ. ಅಲ್ಲ ನೋಡಿ, ಸಹಜ ಎಲ್ರಿಗೂ ಗೊತ್ತಿರ್ತದೆ, ರಾಜ್ಯಪಾಲರಿಗೆ ಕಂಟ್ರೋಲ್ ಇರೋದೇ ಕೇಂದ್ರದಲ್ಲೇ ಇರೋದು. ಸರ್, ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು ಮೇಡಮ್ ಅವರೇ ಎಷ್ಟೇ ಇರ್ಬೋದು, ರಾಷ್ಟ್ರಪತಿಯವ್ರು ಅಷ್ಟೇ ಅವ್ರು ಹಾಕೊಡೋದು ಅಷ್ಟು ಬಿಟ್ರೆ, ಅಂಕಿತ ಹಾಕ್ಬಿಟ್ಟು ಇಂಥವ್ರು ಕೊಡ್ಬೇಕಂತ ಅವ್ರು ಕೊಡ್ತಾರೆ, ಅವ್ರು ಕಳೆದು ಮಾಡಿ ಕಳಿಸ್ತಾರೆ ಬಿಟ್ರೆ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನು ನಡೆದ್ರು ಸಹ ಅದನ್ನ ಕಂಟ್ರೋಲ್ ತಗೊಳ್ಳೋರೆ ಕೇಂದ್ರದಲ್ಲೇ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅವ್ರು ಮಾಡಿರ್ತಾರ ನಮ್ಮ ಭಾವನೆ. ನೀವು ನೋಡಿ, ರಾಷ್ಟ್ರಪತಿ ಅವರು ಎಲ್ಲ ಅಂದ್ರೆ ಅವ್ರು ಬಂದು ಓದ್ತಿದ್ರು, ಓದ್ಬಿಟ್ಟು ನನಗೆ ಒಂದು ಏನ್ ಗೊತ್ತಾ, 2 ನಿಮಿಷ ಓಡಿ ಗುಡುಗುಡು ಓಡೋಗೋದಂತದ್ ಏನ್ ಇರಬಾರ್ದು. ಒಬ್ಬ ರಾಜ್ಯಪಾಲರಾಗಿ ರಾಷ್ಟ್ರ ಗೀತೆ ಇತ್ತು, ಅದನ್ನೆಲ್ಲ ಒಂದು ಗೌರವ ಕೊಟ್ಟು ಮುಗಿಸ್ರಿ. ನೀವು ಜೈ ಹಿಂದ್ ಅಂದ್ಬಿಟ್ರಿ, ಜೈ ಹಿಂದ್ ಹಾಕಿ ರಾಷ್ಟ್ರಗೀತೆ ಹಾಕಿ ಅಂತ ಹೇಳ್ಬಿಟ್ಟಿದ್ರೆ, ಇವ್ರು 2 ನಿಮಿಷ ಓಡೋಗ್ತಾರಂತೆ. ಅವ್ರಿಗೇನ್ ಮೇಲ್ಗಡೆ ಅವ್ನಿಗೆ ಗೊತ್ತಿರ್ತದ, ಯಾರಿಗೆ ಅಲ್ಲಿ ರಾಷ್ಟ್ರಗೀತೆ ಹಾಕೋನಿಗೆ ಗೊತ್ತಿರ್ತದ ಅದೆಲ್ಲ. ಇವ್ರೇನೋ ಒಂದು ಅರ್ಧ ಗಂಟೆ ಇರ್ಬೋದು, ಆಮೇಲೆ ಹಾಕೋಣ ಅಂತ ಇರ್ತಾರೆ. ಹೌದಾ? ಇವ್ರು ಓದ್ಬಿಟ್ಟು ಟಕ್ಕಂತ ಓದ್ಬಿಟ್ಟು ಜೈ ಹಿಂದ್ ಅಂದ್ಬಿಟ್ಟು ನಮಸ್ತೆ ಮಾಡಿ ಓಡೋಗ್ಬಿಟ್ರೆ ಅವ್ರು ರಾಷ್ಟ್ರಗೀತೆ ಹಾಕಕ್ಕೆ ಹೆಂಗಾಗುತ್ತೆ? ಬಿಜೆಪಿ ಕೇಳ್ತಾರೆ, ನೀವು ಅಲ್ಲಿ ರಾಷ್ಟ್ರಗೀತೆ ಹಾಕ್ಬೇಕಾಯ್ತು ಅಂತ. ಅದಕ್ಕೆ ಸಡನ್ಲಿ ಅವ್ರು ಹೋಗ್ತಾರಂತ ಯಾರಿಗ್ ಗೊತ್ತಿರುತ್ತೆ? ಯಾರಿಗಾರು ಗೊತ್ತಿರುತ್ತಾ? ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಧಿಕ್ಕಾರವನ್ನು ಕೂಗಿರ್ಬೋದು, ರಾಷ್ಟ್ರಗೀತೆ ಸ್ವೀಕರಿಸಿ ಹೋಗ್ಬೋದು ಅನ್ಬೋದು. ನೀವ್ ಯಾಕೆ ಬೇಗ ಹೋದ್ರಿ, ಓದಿಲ್ಲ ಅನ್ನೋದು ಇರ್ಬೋದು, ಸಹಜ ಅಲ್ವಾ? ಕಾಂಗ್ರೆಸ್ನವ್ರು ವಿಶೇಷವಾಗಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಕಾಂಗ್ರೆಸ್ನದ್ದೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಿ.ಕೆ. ಹರಿಪ್ರಸಾದ್ ಅವರು, ಪ್ರದೀಪ್ ಈಶ್ವರ್ ಅವರು ಬಂದು ಪರಿ ನೋಡಿದ್ರೆ ಸಂವಿಧಾನ ಪಾಲನೆ ಪೋಷಣೆ ಮಾಡೋರು ಇವ್ರೇನಾ ಅಂತ ಆಶ್ಚರ್ಯ ಆಗೋಯ್ತು. ಈಗ ನೋಡಿ, ಹರಿಪ್ರಸಾದ್ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಒಬ್ಬ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಬಟ್ ನಮ್ಮವ್ರು ಏನಾದ್ರು ಘೋಷಣೆ ಕೂಗಿದರೆ ಅದು ಈ ತರ ಮಾಡಿದ್ರು ಅನ್ನೋದು ಒಂದು ಗೊಂದಲ, ಆಕ್ರೋಶ ಯಾರಿಗಾರು ಬಂದೇ ಬರುತ್ತೆ ಅಲ್ವಾ? ಈಗ ಒಂದು ನೀವು ನನಗೇನಂದ್ರೆ, ನಾನು ಅವರು ಓದಿದ್ರ ಬಗ್ಗೆ ನನಗೆ ಯಾವುದೇ ಆಕ್ರೋಶ ಇಲ್ಲ. ರಾಷ್ಟ್ರಗೀತೆನ ಅವರು ಹೋಗಿದ್ರೆ ಅದೊಂದು ಗೌರವ ಇರ್ತದೆ, ನಮ್ದೊಂದು ಬಿಟ್ರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ರಾಜ್ಯಪಾಲರು ಅವರು ಖಂಡಿತ ಏನೇ ಹೇಳಿದ್ರು ಸಹ, ಎಷ್ಟೇ ಮಾಡಿದ್ರು, ನಮ್ದು ಯಾವುದೇ ಬಿಲ್ ಹೋದ್ರು ಸಹ ಕೇಂದ್ರದ ಮಂತ್ರಿಗಳನ್ನ ಕೇಳೇ ಮಾಡ್ತಾರೆ 100%. ರಾಜ್ಯದ ಅಭಿವೃದ್ಧಿ ಹೆಂಗಿದೆ ಸರ್? ಜನ ಸುಭಿಕ್ಷ ನೋಡಿ, ರಾಜ್ಯದ ಅಭಿವೃದ್ಧಿಯಲ್ಲಿ ನಮಗೆ ಫಸ್ಟ್ ಇಯರ್ ಅಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಅಂದ್ರೆ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ರಿಂದ ವರ್ಷಕ್ಕೆ 54,000 ಕೋಟಿ ನಮಗೆ ಇವತ್ತು ಜನ ಹೋಯ್ತು. ಅದು ಹಿನ್ನಡೆನೂ ಅಲ್ಲ ಅದು, ಯಾಕಂದ್ರೆ ಜನಸಾಮಾನ್ಯರಿಗೆ ಮುಟ್ಟಿದೆ. ಯಾವ ಬಡವ ವ್ಯಕ್ತಿ ಇದ್ರು, ಯಾವ ಸಾಮಾನ್ಯ ಜನರಿದ್ರು, ಅವರಿಗೆ 54,000 ಅಂದ್ರೆ 6 ಕೋಟಿ ಜನರಿಗೆ ಆ ಯೋಜನೆ ಮುಟ್ಟಿದಾಗ ಅದೇನು ಹಿನ್ನಡೆ ಇಲ್ಲ, ಅದು ಒಂದು ಅಭಿವೃದ್ಧಿನೇ ಅಂತಲ್ವಾ? ಆವಾಗ ಈಗ ನಮಗೆ 2ನೇ ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆ ಏನೇನ್ ಆಗ್ಬೇಕು ಅನ್ನೋದನ್ನ ಈಗ ಕೊಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಪರವಾಗಿ ನಾವು ಹೋಗ್ತಾ ಇದ್ವಿ. ಕಾಂಗ್ರೆಸ್ನವರು ಕೂಡ ಹಲವು ಶಾಸಕರು ಅನುದಾನದ ಬಗ್ಗೆ ಬೇಡಿ ಪಡ್ಕೊಳ್ಳೋ ಪರಿಸ್ಥಿತಿ ಸರ್ ಇಲ್ಲ. ನೋಡಿ, ಹಿಂದೆ ಕೊಟ್ಟಂಗೆ ಇಷ್ಟು ಕೋಟಿನೇ ಕೊಡ್ಬೇಕು ಅನ್ನೋದು ಇರಲ್ಲ ಅದು ಅಲ್ವಾ? ಕೆಲವು ಕಡೆ ಆಗ್ಬೋದು, ಕೆಲವರಿಗೆ ಏನಾದ್ರು ಆಗಿರ್ಬೋದು, ಗೊತ್ತಿಲ್ಲ. ನಮ್ಮಲ್ಲಂತೂ ನಾವು ನಮ್ಮ ಇದರಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವು ಕೇಳಿದ್ ಕೊಟ್ಟಿದ್ದಾರೆ, ನಾವು ಅಭಿವೃದ್ಧಿ ಮಾಡಕ್ಕೆ ಹಾಕಿದ್ವಿ. ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ ನನಗೆ.